ಹೇಳ್ತಾನೆ. ಏಕಾಲಕ್ಕೆ ಇತ್ತ ಇಸ್ಲಾಮವಾದವನ್ನಾಗಿರ್ಬೋದು, ಇತ್ತ ಹಿಂದುತ್ವವಾದವನ್ನಾಗಿರ್ಬೋದು, ಎರಡೂ ಅಲ್ಲಗಳದ ವಾಸ್ತವ ಬದುಕುವಂಥ ಅನೇಕ ಕವನಗಳನ್ನು ಬರೆದಿದ್ದಾರೆ. ಅವು ಹಾಡುಗಳಾಗಿದ್ದಾವೆ. ಹಿಂದಿ ಚಿತ್ರಗೀತೆಗಳು, ಹಿಂದಿ ಜಗತ್ತಿನ, ಹಿಂದಿ ಸಿನಿಮಾ ಜಗತ್ತಿನೆಲ್ಲ ಜಾವೇದ್ ಅಖ್ತರ್ ಬರೀತಾರೆ ಅಂದ್ರೆ ಅವ್ರಿಗೆ ಅದೊಂದು ಕ್ರೆಡಿಟೇ ಬೇರೆ ಅದ. ಯಾಕಂತಂದ್ರೆ ಅಂಥ ಸದಾ ನೆನಪಿಡುವಂತಹ ಗೀತೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಬ್ಬ ವಿಚಾರವಾದಿನೂ ಇದ್ದಾರೆ. ಇವ್ರ ಬಗ್ಗೆ ಯಾಕೆ ಆಯ್ಕೆ ಮಾಡ್ಕೋದು ಬರ್ತಪ್ಪ ಅಂದ್ರೆ ಇವತ್ತು ಜೋರು ಹಿಡಿದ ಮತ್ತು ಟೀಕೆ ಟಿಪ್ಪಣೆ ಎರಡರಿಂದ ಟ್ರೋಲಿಂಗ್ ಮಾಡ್ತಾರೆ. ಇವ್ರಿಗೆ ಇತ್ತು ಹಿಂದೂಗಳು ಮಾಡ್ತಾರೆ, ಇತ್ತು ಮುಸ್ಲಿಮರು ಮಾಡ್ತಾರೆ. ಮುಸಲ್ಮಾನರು ಅವ್ರದ್ದಿಂದವ್ರು ನರಕ್ಕೆ ಹೋಗ್ತಿಪ್ಪ ಕಾಫಿರದಿ ಅಂತ ಹೇಳಿದ್ರೆ ಇವ್ರನ್ನ ಪಾಕಿಸ್ತಾನ ಕಳಿಸ್ರಿ, ಇವ್ರು ಜಿಹಾದಿ ಅದಾರೆ ಇವರು ಅಂತ ಇವ್ರು ಕರೀತಾರೆ. ಜಿಹಾದಿ ಅಂದರೆ ಮೂಲಭೂತವಾದಿ ಇದ್ದಾರೆ ಇವರು, ಮ್ಯಾಲೆ ತೋರಿಸೋದಾರೆ ಅಷ್ಟೇ, ಒಳ ಮಾತ್ರ ಇವರು ಮುಸ್ಲಿಂ ಪರ ಇದ್ದಾರೆ, ಇಸ್ಲಾಂ ಪರ ಇದ್ದಾರೆ ಅಂತೇಳಿ ಹಿಂದುತ್ವವಾದಿಗಳು ಟೀಕಾ ಮಾಡ್ತಾ ಇರ್ತಾರೆ. ಅದು ಶಿವಸೇನೆಯ ನಮ್ಮ ಏನಪ್ಪ ಅಂದ್ರೆ ಉದ್ಧವ್ ಠಾಕರೆ ಅವ್ರ ಶಿವಸೇನೆಯ ನಾಯಕ ಸಂಜಯ್ ರಾವುತರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ಮಾತನ್ನು ಮಾತಾಡ್ತಾರೆ ಅವರು. ಅಲ್ಲೇ ಇಡೀ ಎಲ್ಲ ಇಂಡಸ್ಟ್ರಿ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆಗೆ ಗೆಳೆತನ ಇಟ್ಕೊಂಡಿದ್ದಾರೆ. ಯಾಕಂದರೆ ಮನುಷ್ಯ ಮೊದಲಪ್ಪ, ಆನಂತರ ಧರ್ಮಗಳು ಅನ್ನುವಂಥ ವಿಚಾರಧಾರೆ ಅವರು. ಒಟ್ಟಾರೆಯಾಗಿ ಜಾವೇದ್ ಅಖ್ತರ್ ಅಂಥ ವಿಚಾರಧಾರೆಯ ಜನರು, ವೈಜ್ಞಾನಿಕ ಮನೋವೃತ್ತಿ ಜನರು ವಿಶೇಷವಾಗಿ ಈ ಎರಡೂ ಸಮುದಾಯಗಳು ಟೀಕೆಗೆ ಒಳಗಾಗ್ತಾ ಇರ್ತಾರೆ. ವಿಚಾರವಾದಿಗಳು ಮತ್ತು ವೈಜ್ಞಾನಿಕವಾದಿಗಳು. ದೇವರು ನಂಬಿದ್ರೆ ಒಂದು ಟೀಕೆ, ನಂಬದೇ ಇದ್ದರೂ ಒಂದು ಟೀಕೆ.